ಇದು ಒಂದು ಬ್ಯೂಟಿಫುಲ್ ಅಂಡ್ ಫ್ಯಾನ್ಸಿ ನೋಟಿಫಿಕೇಶನ್ ಅಂಡ್ ಫ್ಯಾನ್ಸಿ ಜಾಬ್ ಅಂತ ಹೇಳ್ಬೋದು. ಅಂಡ್ ಇಟ್ ಈಸ್ ಆಲ್ ದ ಗೆಜೆಟೆಡ್ ಪೋಸ್ಟ್ ತರ ಇರ್ತವೆ ಏನು ಗೆಜೆಟೆಡ್ ಪೋಸ್ಟ್ ಇದಾವೆ. ಓಕೆ, ಅದು ಡಿಪಾರ್ಟ್ಮೆಂಟ್ ಬಂದು ನಿಮಗೆ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಕರೆ ಮಾಡಿದ್ದಾರೆ. ಓಕೆ, ಸೊ ದ ಗವರ್ನಮೆಂಟ್ ಆಫ್ ಕರ್ನಾಟಕ GOK, ಓಕೆ, ಇವ್ರ ಕಡೆಯಿಂದ ಬಂದಿರೋ ಅಂತಹ ಒಂದು ನೋಟಿಫಿಕೇಶನ್ KPSC ಅವರು ಕಂಡಕ್ಟ್ ಮಾಡೋ ಅಂತಹ ನೋಟಿಫಿಕೇಶನ್. KPSC ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಇದೊಂದು ಎಕ್ಸಾಮಿನೇಷನ್ ಬೋರ್ಡ್. ಓಕೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ಬಿಟ್ಟು ಇವ್ರ ಕಡೆಯಿಂದ ಕರ್ನಾಟಕ ಸಿವಿಲ್ ಸರ್ವಿಸಸ್ ಹೇಗಿರುತ್ತೆ ಅದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಬಟ್ ಅಷ್ಟೊಂದು ಪೇಪರ್ಸ್ ಇರಲ್ಲ, ಓನ್ಲಿ 2 ಪೇಪರ್ಸ್ ಇರ್ತವೆ. ನೋಡಿ, ಡಿಪಾರ್ಟ್ಮೆಂಟ್ ಯಾವ್ದಂತಂದ್ರೆ KRDW ಅಂತ, ಕರ್ನಾಟಕ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಸರ್ವಿಸಸ್. ಇದರಲ್ಲಿ ಸುಮಾರು ವೇಕೆನ್ಸೀಸ್ ಬಿಟ್ಟಿದ್ದಾರೆ ಗೆಳೆಯರೆ. ಸೊ ಈಗಲೇ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಾವಿರಾರು ನೋಟಿಫಿಕೇಶನ್ಸ್ ಬರ್ತಾ ಇದಾವೆ, ಎಲ್ಲಾನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ತರ ಅವಕಾಶವನ್ನು ಮಿಸ್ ಮಾಡ್ಕೊಳೋದು ಒಳ್ಳೇದಲ್ಲ. ಸೊ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರ್ತವೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಟಾಪಿಕ್ ಗೈಸ್. ಓಕೆ, ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದೊಂದು ಅಫಿಷಿಯಲ್ ಗೆಜೆಟೆ. ಇದು ಜಸ್ಟ್ ಪ್ರೀ ನೋಟಿಫಿಕೇಶನ್ ತರ ಬಿಟ್ಟಿದ್ದಾರೆ, ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅಂತ ಕರಿಬಹುದು ನೀವು ಇದನ್ನ. ಡ್ರಾಫ್ಟ್ ನೋಟಿಫಿಕೇಶನ್ ಅಂದ್ರೆ ಏನು, ಜಸ್ಟ್ ಈ ತರ ಬರ್ತಾ ಇದೆ ಅಂತ ಮುಂದೆ ಸೂಚನೆಯನ್ನ ಮುಂಚೆನೆ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು 2 months ಆರ್ 3 months ಅಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಗೈಸ್. ಓಕೆ, ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಓಕೆ, ಸೊ ನೋಡಿ, ಇನ್ನೂ ಡಿಪಾರ್ಟ್ಮೆಂಟ್ಸ್ ಬೇರೆ ಇದಾವೆ. ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟು, ಇದರಲ್ಲೂ ಸಹ ವೇಕೆನ್ಸೀಸ್ ಬಿಡ್ತಾರೆ ಗಾಯ್ಸ್. ಇನ್ನು ಎಲ್ಲ ಮುಂದೆ ವೇಕೆನ್ಸೀಸ್ ಜಾಸ್ತಿ ಬರ್ತವೆ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಟಾಪಿಕ್. ನೋಡಿ, ಈಗ ಇವ್ರು ಬಿಟ್ಟಿರೋ ಅಂಥವ್ರು ಯಾರ್ಯಾರದು ವೇಕೆನ್ಸೀಸ್ ಬಿಟ್ಟಿದ್ದಾರೆ ಅಂತಂದ್ರೆ, ಬಿಟ್ಟಿರೋರು ಯಾರು, ಚೀಫ್ ಇಂಜಿನಿಯರ್ಸು, ಸೂಪರಿಂಟೆಂಡೆಂಟ್ ಇಂಜಿನಿಯರು, ಇವರೆಲ್ಲ ಸೇರ್ಬಿಟ್ಟು ನಮಗೆ ಈ ನೋಟಿಫಿಕೇಶನ್ನ ಅನೌನ್ಸ್ ಮಾಡಿದ್ದಾರೆ ಗಾಯ್ಸ್. ನೋಡಿ, ಇದು ನಮ್ಮ ಮೇನ್ ಪಾರ್ಟ್. ಅಟ್ ಸೀರಿಯಲ್ ನಂಬರ್ 9 the entries relating to the category of the post ಯಾವುದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ತಿಳ್ಕೊಳ್ಳೋಣ. ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಕರೀತಾರೆ, ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ಆಫೀಸರ್, ಗ್ರೇಡ್ 2 ಅಂಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 3 ಅಂಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 4. ಇದರಲ್ಲೇ ಹಲವಾರು ವೇಕೆನ್ಸೀಸ್ ನ ಮಾಡಿದಾರೆ ಅವರು, ಅಂದ್ರೆ ಸೆಗ್ರಿಗೇಷನ್ಸ್ ಅಂತ ಕರಿಬಹುದು ನೀವು. ಓಕೆ, ನೋಡಿ, ಯಾವರೇ ಆಗಲಿ AEE ಆಗಿ 3 years ಸರ್ವ್ ಮಾಡಿದಾನಂದ್ರೆ ದೇ ಆರ್ ಎಲಿಜಿಬಲ್ ಫಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೊಸಿಷನ್ ಅಂತ ಪ್ಯಾರಾ ನಂಬರ್ ಸೀರಿಯಲ್ ನಂಬರ್ 7 ಅಲ್ಲಿ ಕೊಟ್ಟಿದ್ದಾರೆ. ಅದು ಆಫ್ಟರ್ ಎಂಟ್ರಿಂಗ್ ಇನ್ ಟು ದ ಡಿಪಾರ್ಟ್ಮೆಂಟ್. ಫಸ್ಟ್ ಈಗ ಕರೆ ಮಾಡಿರೋದು ಯಾವ ಪೊಸಿಷನ್ಸ್, AEE ಯಾವುದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ವೇಕೆನ್ಸಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಾನು ಕರೀತಾರೆ ಅದನ್ನ. ನೋಡಿ, ಬೇಸಿಕ್ ಪೇ ಸ್ಕೇಲ್ 52,650 ರೂಪಾಯಿ ಇದೆ. ಅಂದ್ರೆ ನಿಮಗೆ ಟೇಕ್ ಹೋಮ್ ಬರೋದ್ರಲ್ಲಿ ಗೆಳೆಯರೆ ನೋಡಿ 1 ರೀಚ್ ಆಗುತ್ತೆ, 1 lakh ಅಂದ್ರೆ ಏನು, 100,000 ರೂಪಾಯಿ. 100,000 ರೂಪಾಯಿಗಳು ಅಂತಂದ್ರೆ ಏನು, 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಅಷ್ಟು ನೀವು ಕೈಯಲ್ಲಿ ಸ್ಯಾಲರಿನ ತಗೊಂತೀರಾ ಆಫ್ಟರ್ ಆಲ್ ಟ್ಯಾಕ್ಸ್ ಡಿಡಕ್ಷನ್ಸ್. ಇದು ಇಷ್ಟು ಬೇಸಿಕ್ ಪೇ ಇದ್ರೆ. ಸೊ ಈಗ ಈ ಪೋಸ್ಟ್ ಅಲ್ಲಿ ನೋಡಿ, ಡೈರೆಕ್ಟರ್ ರಿಕ್ರೂಟ್ಮೆಂಟ್ ಎಷ್ಟಿದಾವೆ, 25%. ಅಂದ್ರೆ ಟೋಟಲ್ ಆಗಿ ಕಾಲ್ ಮಾಡಿರೋ ವೇಕೆನ್ಸೀಸ್ ಎಷ್ಟು, ಅದರಲ್ಲಿ 25% ಅಂದ್ರೆ 46 ಪೋಸ್ಟ್ಗಳು. ಟೋಟಲ್ ಆಗಿ ಪೋಸ್ಟ್ ಕಾಲ್ ಮಾಡಿರೋದೆಷ್ಟು, 129. ಅದರಲ್ಲಿ 25% ಅಂದ್ರೆ 46 ಪೋಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗೈಸ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಅಂದ್ರೆ ಏನು, ಕರ್ನಾಟಕ ಸಿವಿಲ್ ಸರ್ವಿಸಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರೀತಾರೆ. ಆ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಯಾರ್ಯಾರಿಗಿದೆ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಡಿ, ಮಸ್ಟ್ ಬಿ ಎ ಹೋಲ್ಡರ್ ಆಫ್ BE or BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇದೆಲ್ಲ ಒಂದೇ ಡಿಪಾರ್ಟ್ಮೆಂಟ್. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಫ್ರಮ್ ಎ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಥವಾ ನಿಮ್ದೊಂದು ಕಾಲೇಜ್ ಅಂತ ಅನ್ಕೊಳ್ಳಿ, ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದೇನು, ಆಸ್ ಪರ್ ಇಂಡಿಯನ್ ಲಾಸ್ ಇಂದ ಅದಕ್ಕೆ ಆ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿರ್ಬೇಕು. ಎಲ್ಲರೂ VTU ಓದಿರ್ತೀರಾ, ಇಲ್ಲ ಬೇರೆ ಬೇರೆ ಬೆಂಗಳೂರು ಯೂನಿವರ್ಸಿಟಿ ಇಲ್ಲ ಓನ್ ಯೂನಿವರ್ಸಿಟೀಸ್ ನಲ್ಲಿ ಓದಿರ್ತೀರಾ. ಸೊ ಈ ಪರ್ಟಿಕ್ಯುಲರ್ ಬ್ರಾಂಚ್ ನ ನೀವು ಓದಿದ್ರೆ ಸಿವಿಲ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಹಾಗೂ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ
ಅಂಡ್ ಮ್ಯಾನೇಜ್ಮೆಂಟ್. ಈ ಬ್ರಾಂಚಸ್ ಓದಿದ್ರೆ ನಿಮಗೆ ಡೈರೆಕ್ಟ್ ಆಗಿ 46 ವೇಕೆನ್ಸೀಸ್ ಇದಾವೆ. ಈ 46 ವೇಕೆನ್ಸೀಸ್ ಎಷ್ಟು ವೇಕೆನ್ಸಿ ಸಿವಿಲ್ಗಿದೆ, ಎಷ್ಟು ವೇಕೆನ್ಸಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಇದೆ, ಎಷ್ಟು ಮೆಕ್ಯಾನಿಕಲ್ ಇದೆ, ಎಷ್ಟು ಕನ್ಸ್ಟ್ರಕ್ಷನ್ ಇದೆ ಅನ್ನೋದು ಡೀಟೇಲ್ಡ್ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಸದ್ಯದಲ್ಲಿ ಅವ್ರು ಬಿಟ್ಟಿರೋದು 46 ವೇಕೆನ್ಸಿ ಈ ಎಲ್ಲಾ ಬ್ರಾಂಚ್ಗಳಿಗೆ ಇರ್ತಾವಂತ. ಓಕೆ, 46 ಪೋಸ್ಟ್ ಗಾಯ್ಸ್. AW ಪೋಸ್ಟ್ ಅಂದ್ರೆ ಸುಮ್ಮನೆ ಅಲ್ಲ, ಇದಕ್ಕೆ ಬಿಗಿಯಾಗಿ ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಸದ್ಯದಲ್ಲಿ ಕೋರ್ಸಸ್ ಸಹ ಮಾಡ್ತೀವಿ. ಇಟ್ಸ್ ಎ ಸೆಕೆಂಡರಿ ಪಾರ್ಟ್. ಈಗ ಸದ್ಯಕ್ಕೆ ನೀವು ರೆಡಿ ಮಾಡ್ಕೋಬೇಕಿರೋದಂಥದ್ದು ಏನು, ನೋಟಿಫಿಕೇಶನ್ ಬರ್ತಾ ಇದೆ ಅಂತ ರೆಡಿ ಆಗಬೇಕು. ಓಕೆ, ಇನ್ನು ರಿಮೈನಿಂಗ್ ಪೋಸ್ಟ್ ಅಂದ್ರೆ ಅಷ್ಟು 83 ವೇಕೆನ್ಸೀಸ್ ಯಾವ ತರ ರಿಕ್ರೂಟ್ ಮಾಡ್ತಾರೆ. 83 ವೇಕೆನ್ಸೀಸ್ ಇವೆಲ್ಲ ಪ್ರಮೋಷನ್ ಬೇಸ್ಡ್ ಇರುತ್ತೆ ಗೈಸ್. ಫಾರ್ ಪ್ರಮೋಷನ್ ಮಸ್ಟ್ ಹ್ಯಾವ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 5 years ಆಫ್ ದ ಕ್ಯಾಡ್ರೆ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್. ಅಸಿಸ್ಟೆಂಟ್ ಇಂಜಿನಿಯರ್ ಕ್ಯಾಡ್ರೆನಲ್ಲಿ ನೀವು 5 ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಮಾಡಿರಬಾರ್ದು. ಅಂದ್ರೆ ಅದೇ 5 ವರ್ಷ ಇರಬೇಕು, 5 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಆಗ ಮಾತ್ರ ನೀವು ಈ 83 ಪೋಸ್ಟ್ಗೆ ಪ್ರಮೋಷನ್ ಬೇಸ್ಡ್ ಅಲ್ಲಿ ನೀವು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು. ಓಕೆ, ಅದಕ್ಕೂ ಎಕ್ಸಾಮ್ ಬರೀಬೇಕು ನೀವು. ಓಕೆ, and provided that the officers appointed as a junior engineer and promoted to assistant engineer grade 1 should have served not less than 3 years. ಅಂದ್ರೆ ಏನು, JE ಆಗಿ ಫಸ್ಟ್ ಜಾಯಿನ್ ಆಗಿ AE ಆಗಿ ಪ್ರಮೋಟ್ ಆಗಿರ್ತಾರೆ ನೋಡಿ, AE ಸರ್ವಿಸ್ ಅಲ್ಲಿ 3 ವರ್ಷ ತನಕ ಅವಧಿ ತನಕ ಇರಬೇಕು. ಅವರು ಸಹ ಈ 83 ವೇಕೆನ್ಸೀಸ್ಗೆ ಕಾಂಪಿಟೇಷನ್ ಕೊಡ್ಬೋದು. ಓಕೆ, ಆಲ್ ಪ್ರಮೋಷನ್ ಬೇಸ್ಡ್ ಅನ್ನೋದು. ಓಕೆ, AW ಯೂಶಲಿ ಪ್ರಮೋಷನ್ ಬೇಸ್ಡ್ ಇರುತ್ತೆ ಗೈಸ್, ಬಟ್ ಇದು ಒಂದು ಒಳ್ಳೆ ಬ್ಯೂಟಿಫುಲ್ ಅವಕಾಶ ಫ್ರೆಶರ್ಸ್ ಕೊಡ್ತಿರೋದು. ಸೊ ಫ್ರೆಶರ್ಸ್ ಎಲ್ಲರೂ ರೆಡಿಯಾಗಿ ಈ 46 ವೇಕೆನ್ಸೀಸ್ 46 ಜನ ಆಯುಧಗಳಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನೀವು ಅಷ್ಟು ಜನ ಬೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ AW ಫಸ್ಟ್ ಪಾರ್ಟ್ ಆಯ್ತು. ಈಗ AW ನಲ್ಲಿ ಇನ್ನು 20% ನೋಡಿ, 20% ಫಾರ್ ಪ್ರಮೋಷನ್ ಆಫ್ ದ ಕ್ಯಾಡರ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 2. ಇದು ಗ್ರೇಡ್ 2 ಗೈಸ್. ನಾವು ಫಸ್ಟ್ ನೋಡಿದ್ದು ಅದು ಗ್ರೇಡ್ 1. ಓಕೆ, ಇದು ಗ್ರೇಡ್ 1. ಈಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 2 ನಲ್ಲಿ 37 ವೇಕೆನ್ಸಿ ಇದೆ. ಇದು ಯಾರಿಗೆ, must have put in a service of not less, ಇವೆಲ್ಲ ಪ್ರಮೋಷನ್ ಬೇಸ್ಡ್. 20% ಬೈ ಪ್ರಮೋಷನ್ ಅಂಡ್ ರಿಮೈನಿಂಗ್ % ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇದನ್ನು ಸಹ ಸೇಮ್ ಅವ್ರಿಗೆ ವೇಕೆನ್ಸೀಸ್ ಸೇಮ್ ಬ್ರಾಂಚಸ್ಗೆ. ನಾಟ್ ಲೆಸ್ ದೆನ್ 3 years ಇನ್ ದ ಕ್ಯಾಡ್ರೆ ಆಫ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲಿ 3 years ಗಿಂತ ಕಡಿಮೆ ಸರ್ವಿಸ್ನ, 3 years ಗಿಂತ ಜಾಸ್ತಿ ಸರ್ವಿಸ್ನ ಕೊಟ್ಟಿರ್ಬೇಕು. ಓಕೆ, ಅಂಡ್ 18% ಬೈ ಡೆಪ್ಯುಟೇಷನ್ ಇನ್ ದ ಕ್ಯಾಡರ್ ಆಫ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಡೆಪ್ಯುಟೇಷನ್ ಅಂತ ಅಂದ್ರೆ ನಿಮಗೆ ಟೆಂಪರರಿ ಬೇಸಿಸ್ ಅಲ್ಲಿ ಇರುತ್ತೆ, ಇಷ್ಟು ವರ್ಷ ಅಂತ ಸೀನಿಯರಿಟಿ ಪೀಪಲ್ ಕೊಡ್ತಾರೆ. ಅದ್ರ ಬಗ್ಗೆ ಮಾಹಿತಿ ಜಾಸ್ತಿ ಕೊಟ್ಟಿಲ್ಲ. ಸೊ ಒಟ್ಟಾಗಿ ನಿಮಗೆ 184 ವೇಕೆನ್ಸೀಸ್ AW ಗ್ರೇಡ್ 1 ಅಂಡ್ ಗ್ರೇಡ್ 2 ಇರುತ್ತೆ. ಈಗ ನೆಕ್ಸ್ಟ್ ಬಂದ್ರೆ ಸಿಸ್ಟಮ್ ಅನಲಿಸ್ಟ್. ಸಿಸ್ಟಮ್ ಅನಲಿಸ್ಟ್ ಅಂದ್ರೆ ಏನು, ಇದು ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಬರೋಂತ ವೇಕೆನ್ಸಿ. ಎಷ್ಟಿದೆ, ಒಂದೇ ಒಂದು ವೇಕೆನ್ಸಿ, ಬರೀ ಒಂದೇ ವೇಕೆನ್ಸಿ ಇದೆ. ಪಕ್ಕಾ ಜನರಲ್ ಮೆರಿಟ್ಗೆ ಇರುತ್ತೆ. ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಯಾವುದೇ ತರ ಬೇರೆ ಇದೆ ಇಲ್ಲ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಮಸ್ಟ್ ಬಿ ಎ ಹೋಲ್ಡರ್ ಇನ್ BE or BTech ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಷ್ಟೇ. IT ಅಥವಾ CSC ಆರ್ IT ಓದಿದ್ರೆ ಒಂದೇ ಒಂದು ವೇಕೆನ್ಸಿ ಇದೆ, ಆ ಒಂದು ವೇಕೆನ್ಸಿನ ಹೊಡ್ಕೋಬೇಕು. ಇದನ್ನು ಸಹ ಗ್ರೂಪ್ ಏನೇ ಗ್ರೈಸ್, ಅಂದ್ರೆ ಗ್ರೇಡ್ 1 ಅಂತ ಕರಿಬಹುದು. 52,650 ಇದೆ. ಸೊ ಇಟ್ ಈಸ್ ಆಲ್ಸೋ ಎ ಗ್ರೇಡ್ 1. ಓಕೆ, ಈಗ ನೆಕ್ಸ್ಟ್ ಬಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಬರೀ AE ನಲ್ಲಿ ಗ್ರೇಡ್ 1 ನೋಡಿ. AE ನಲ್ಲಿ ಗ್ರೇಡ್ 1 ಅಂತ ಅಂದ್ರೆ ಏನು, 43,100 rupees ಬೇಸಿಕ್ ಪೇ. ಇದರಲ್ಲಿ ನೋಡಿ 492 ವೇಕೆನ್ಸಿ ಇದೆ. 492 ವೇಕೆನ್ಸೀಸ್ ಯಾರಿಗೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಂದ 344 ವೇಕೆನ್ಸೀಸ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ 344 ವೇಕೆನ್ಸೀಸ್ ಇದೆ. ಇದರಲ್ಲಿ ನೋಡಿ BE or BTech ಇನ್ ಸಿವಿಲ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಸೇಮ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಗೈಸ್ ಸೇಮ್ ನೀವು AW ಗೆ ಹಾಕ್ತವ್ರು AEಗೂ ಸಹ ಹಾಕ್ಬೋದು. ಜಸ್ಟ್ ಎಲಿಜಿಬಿಲಿಟಿ ಫಾರ್ ಏಜ್ ಎಲಿಜಿಬಿಲಿಟಿ ಒಂದಿರ್ಬೇಕು ಅಷ್ಟೇ, ಬಿಟ್ರೆ ನೀವು ಇದೆಲ್ಲದಕ್ಕೂ ಎಲಿಜಿಬಲ್ ಇದ್ದೀರಾ. ಇನ್ನು ಉಳಿದಿರೋ 49 ಜಾಬ್ 492 ಅಲ್ಲಿ ಇನ್ನು 49 ಜಾಬ್ ಪ್ರಮೋಷನ್ ಬೇಸ್ಡ್ ಇರುತ್ತೆ. ಅದು JE ಆಗಿ ಯಾರು ಮಾಡಿರ್ತಾರೋ ಅವ್ರಿಗೆ ಇರುತ್ತೆ. ಅದನ್ನು ಓದ್ಬಿಡ್ತೀನಿ ಒಂದ್ಸಲ ನೋಡಿ. ಫಾರ್ ಪ್ರಮೋಷನ್ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಅದೇ 4 ಬ್ರಾಂಚ್ ಓದಿರ್ಬೇಕು. ಅಂಡ್ ಮಸ್ಟ್ ಹ್ಯಾವ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದನ್ 5 years ಇನ್ ದ ಕ್ಯಾಡರ್ ಆಫ್ JE. JE ಆಗಿ 5 ವರ್ಷ ನೀವು ಸೇವೆಯನ್ನು ಸಲ್ಲಿಸಿದ್ರೆ ನೀವು ಡೈರೆಕ್ಟ್ ಆಗಿ AE ಆಗ್ಬೋದು. ಅದು ಮತ್ತೆ ಎಕ್ಸಾಮ್ ಬರೀಬೇಕು. 49 ಪೋಸ್ಟ್ ಇದಾವೆ. ಓಕೆ, ಈಗ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 1 ಆಯ್ತಲ್ಲ, ಗ್ರೇಡ್ 2 ನಲ್ಲಿ ಎಷ್ಟಿದಾವೆ ನೋಡಿ, 99 ವೇಕೆನ್ಸಿ ಇದಾವೆ. ಗ್ರೇಡ್ 1 ಗ್ರೇಡ್ 2ಗೆ ಡಿಫರೆನ್ಸ್ ಏನಿರುತ್ತೆ ಅಂತಂದ್ರೆ ಇಲ್ಲಿ ನೋಡಿ, 20% ಬೈ ಪ್ರಮೋಷನ್ ಫ್ರಮ್ ದ ಕ್ಯಾಡರ್ ಆಫ್ ಜೂನಿಯರ್ ಇಂಜಿನಿಯರ್.
ಇನ್ ರಿಮೈನಿಂಗು ಡೈರೆಕ್ಟ್ ಆಗಿ ರಿಕ್ರೂಟ್ ಮಾಡ್ತಾರೆ. 492 ವೇಕೆನ್ಸೀಸ್ ಆಲ್ ರೌಂಡ್ ಆಗಿದೆ. ಯಾವುದು ಅಸಿಸ್ಟೆಂಟ್ ಇಂಜಿನಿಯರ್ಗೆ. ಈಗ ನೆಕ್ಸ್ಟ್ ಬರೋದು ಜೂನಿಯರ್ ಇಂಜಿನಿಯರ್ ಅಂಡ್ ಅಕೌಂಟ್ ಸೂಪರ್ಡೆಂಟ್. ಅಕೌಂಟ್ ಸೂಪರ್ಡೆಂಟ್ ಎಷ್ಟಿದಾವೆ? 33 ವೇಕೆನ್ಸೀಸ್ ಇದಾವೆ. 50% ಬೈ ಪ್ರಮೋಷನ್ ಅಂಡ್ ರಿಮೈನಿಂಗ್ 50% ಬೈ ಡೆಪ್ಯುಟೇಷನ್ ಅಂದ್ರೆ ಟೆಂಪರರಿ ಬೇಸಿಸ್. ಸೊ ಅಕೌಂಟ್ ಸೂಪರ್ಡೆಂಟು 37,900 ರೂಪಾಯಿ ಬೇಸಿಕ್. 50% ಬೈ ಪ್ರಮೋಷನ್ ಅಂದ್ರೆ ನೋಡಿ, ಮಸ್ಟ್ ಹ್ಯಾವ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದನ್ 5 years ಇನ್ ದ ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅದೇ FDA ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ FDAA ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ನೀವು ಸೇವೆಯನ್ನು 5 ವರ್ಷಕ್ಕಿಂತ ಜಾಸ್ತಿನ ಸರ್ವಿಸ್ ಕೊಟ್ಟಿರಬೇಕು. ಆಗ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಅದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ಮಸ್ಟ್ ಹ್ಯಾವ್ ಪಾಸ್ಡ್ ಪಾರ್ಟ್ 1, 2 and 3 ಆಫ್ ದ SAS ಎಕ್ಸಾಮಿನೇಷನ್ ಅಲಾಂಗ್ ವಿತ್ ದ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಸೂಪರ್ಡೆಂಟ್. ಅಂದ್ರೆ ಆಫೀಸ್ ಸೂಪರ್ಡೆಂಟ್ಗೆ ಡಿಪಾರ್ಟ್ಮೆಂಟಲ್ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲಾನು ಪಾಸ್ ಆಗಿರ್ಬೇಕು. ಅದಾದ್ಮೇಲೆ ಥರ್ಡ್ ಏನು? ಮಸ್ಟ್ ಹ್ಯಾವ್ ಅಂಡರ್ಗಾನ್ ಟ್ರೈನಿಂಗ್ ಇನ್ MS ಆಫೀಸ್ ಟ್ರೈನಿಂಗ್ ಆಗಿರ್ಬೇಕು ನಿಮ್ದು. ಆಗ ಮಾತ್ರ ನೀವು ಈ ಪೋಸ್ಟ್ಗೆ ಹಾಕಕ್ಕೆ ಅರ್ಹತರ ಆಗ್ತೀರಾ. ನೋಟ್, ದ ಡಿಪಾರ್ಟ್ಮೆಂಟ್ ಶೆಲ್ ಅರೇಂಜ್ ಅಂಡ್ ಡೆಪ್ಯೂಟ್ ದ ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಫಾರ್ ಅಬೌಟ್ ಟ್ರೈನಿಂಗ್ ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ. ಅಂದ್ರೆ ಆ FDAದವ್ರನ್ನೇ ಸೀನಿಯಾರಿಟಿ ಬೇಸಿಸ್ ಅಲ್ಲಿ ಟ್ರೈನಿಂಗಿಗೆ ಡೆಪ್ಯೂಟ್ ಮಾಡ್ತಾರೆ. ಓಕೆ. 4ನೇ ಪಾಯಿಂಟ್, ಮಸ್ಟ್ ಹ್ಯಾವ್ ಸಕ್ಸಸ್ಫುಲಿ ಅಂಡರ್ಗಾನ್ ಟ್ರೈನಿಂಗ್ ಇನ್ 3 modules ವಿಸ್ 2, 3 and 8 ಆಫ್ ದ ಶೆಡ್ಯೂಲ್ 3 ಆಫ್ ದ ಕರ್ನಾಟಕ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸಸ್. ಇದು ನಿಮ್ಮ ಅಕೌಂಟ್ಸ್ ರಿಲೇಟೆಡ್ ಇದೆ. ನೀವು ಈ ಸರ್ವಿಸಸ್ ಅಲ್ಲಿ ಟ್ರೈನಿಂಗ್ ನ ಪಡೆದಿರಬೇಕು. ಜೂನಿಯರ್ ಇಂಜಿನಿಯರ್ ನೋಡಿ ಗಾಯ್ಸ್, ಜೂನಿಯರ್ ಇಂಜಿನಿಯರ್ಗೆ ಕಡಿಮೆ ಸ್ಯಾಲರಿ ಇಲ್ಲ. 33,450 ರೂಪಾಯಿ ಇದೆ. 422 ವೇಕೆನ್ಸೀಸ್ ಇದಾವೆ. ಇದು ಯಾರಿಗಿದೆ ಅಂತಂದ್ರೆ ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಎಷ್ಟು ಪೋಸ್ಟ್ ಇದಾವೆ? ಬೈ ಡೈರೆಕ್ಟ್ ಎಲ್ಲಾನು ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗಾಯ್ಸ್. ಯಾವ್ದು ಪ್ರಮೋಷನ್ ಬೇಸ್ಡ್ ಇಲ್ಲ. JE ಅನ್ನೋದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕೌಂಟೆನ್ಸಿ ವಿತ್ ಕರ್ನಾಟಕ ಸಿವಿಲ್ ಸರ್ವಿಸಸ್. ಎಲ್ಲ ಯಾರ್ಯಾರು ಬಂಧುಗಳಾಗ್ಬೋದು? ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಫ್ರಮ್ ಎ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ದ ಕರ್ನಾಟಕ, ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ. 422 ವೇಕೆನ್ಸೀಸ್ ಇದಾವೆ. ಎಲ್ಲಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗು ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇವೆಲ್ಲರೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ. ಸ್ಟೆನೋಗ್ರಾಫರ್ಗೆ ಎಷ್ಟಿದೆ ನೋಡಿ? 27,650 ರೂಪಾಯಿ ಇದೆ. 42 ವೇಕೆನ್ಸೀಸ್ ಇದಾವೆ. 50% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂಡ್ ರಿಮೈನಿಂಗ್ 50% ಪ್ರಮೋಷನ್ ಬೇಸ್ಡ್ ಇದೆ. ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಡಿ, ಮಸ್ಟ್ ಹ್ಯಾವ್ ಪಾಸ್ಡ್. ಸ್ಟೆನೋಗ್ರಾಫರ್ಗೆ ಬಂದ್ರೆ 42 ವೇಕೆನ್ಸೀಸ್ ಇದಾವೆ ಅಂತ ಹೇಳಿದೆ. 50% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಡಿ, ಮಸ್ಟ್ ಹ್ಯಾವ್ ಪಾಸ್ಡ್ PUC, ಬರೀ PUC ಅಥವಾ ಪೊಸೆಸ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ವಿತ್ ಸೀನಿಯರ್ ಟೈಪ್ ರೈಟಿಂಗ್ ಅಂಡ್ ಸೀನಿಯರ್ ಶಾರ್ಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಇನ್ ಕನ್ನಡ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ಆರ್ ಪೊಸೆಸ್ ಆನ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್. ಅಂದ್ರೆ ಏನು? ಶಾರ್ಟ್ ಹ್ಯಾಂಡ್ ರೈಟಿಂಗು ಅಂದ್ರೆ ಏನ್ ಹೇಳ್ತಾರೆ ಅದನ್ನ ಟಕ್ 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 ಡಿಕ್ಟೇಟ್ ಮಾಡಿರೋದನ್ನ ನೀವು ಒಬ್ರು ಸ್ಪೀಚ್ ಕೊಡ್ತಾ ಇದೆ ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳೋ ತರ ಇರಬೇಕು. ಅದು ಸ್ಕಿಲ್ ಸೆಟ್ ಇದೆ, ಅದನ್ನ ನೀವು ಕಲ್ತಿರ್ಬೇಕು. ಓಕೆ. ಆ ಎಕ್ಸಾಮಿನೇಷನ್ ತಗೊಂಡು ಪಾಸ್ ಆಗಿರ್ಬೇಕು. ಓಕೆ. ಇನ್ ಕನ್ನಡದಲ್ಲಿ. ಓಕೆ. ಅದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಆರ್ ಮಸ್ಟ್ ಹ್ಯಾವ್ ಪಾಸ್ ಡಿಪ್ಲೊಮಾ ಇನ್ ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ವಿತ್ ಕನ್ನಡ ಟೈಪ್ ರೈಟಿಂಗ್ ಅಂಡ್ ಕನ್ನಡ ಶಾರ್ಟ್ ಹ್ಯಾಂಡ್. ಓಕೆ. ಅದನ್ನು ಮಾಡಿರ್ಬೋದು. ಅಥವಾ ಪೊಸೆಸ್ ಆನ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಗ್ರಾಂಟೆಡ್ ಬೈ ಕರ್ನಾಟಕ. ಓಕೆ. ಇಷ್ಟಿದೆ. ಇದು ಸ್ಟೆನೋಗ್ರಾಫರ್ದು. ಮತ್ತೆ ಇನ್ನು ರಿಮೈನಿಂಗ್ 50% ಪ್ರಮೋಷನ್ ಬೇಸ್ಡ್ ಇರುತ್ತೆ. ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಪ್ರಮೋಷನ್ ಬೇಸ್ಡ್ ಅಲ್ಲಿ ಇರುತ್ತೆ. ನೋಡಿ, ಮಸ್ಟ್ ಹ್ಯಾವ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದನ್ 5 years. 5 ವರ್ಷ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ SDA ಆಗಿ ಸೇವೆಯನ್ನು 5 ವರ್ಷಕ್ಕಿಂತ ಮೇಲೆ ನೀವು ಸೇವೆಯನ್ನು ಸಲ್ಲಿಸಿದ್ರೆ ನೀವು ಎಲಿಜಿಬಲ್, ನೀವು ಅಪ್ಲೈ ಮಾಡ್ಬೋದು ಇದಕ್ಕೆ. ಓಕೆ. ಪ್ರಮೋಷನ್ ಬೇಸ್ಡ್ಗೆ ಮಸ್ಟ್ ಹ್ಯಾವ್ ಪಾಸ್ಡ್ PUC ಅಂಡ್ ಅದೆಲ್ಲ ನಾರ್ಮಲ್ ಅಂಡ್ ಅದ್ರ ಜೊತೆಗೆ ನೀವು PUCನೂ ಪಾಸ್ ಆಗಿರ್ಬೇಕು ಗೈಸ್. ಓಕೆ. ಫಾರ್ ಪ್ರಮೋಷನ್ ಬೇಸಿಸ್ಗೆ. ಓಕೆ. FDAನೂ ಸಹ ಇದೆ. ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ 25% ಅಂದ್ರೆ ಎಷ್ಟು? 9 ಪೋಸ್ಟ್. ಟೋಟಲ್ ಇರೋದು 35. ಅದರಲ್ಲಿ 9 ಪೋಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಇವ್ರು ಯಾರಿಗಂತಂದ್ರೆ ಹೋಲ್ಡರ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್, BCom ಅವ್ರಿಗೆ ಒಳ್ಳೆ ಅವಕಾಶ. BCom ಅವ್ರಿಗೆ ನೋಡಿ ಒಳ್ಳೆ ಅವಕಾಶ ಇದೆ BCom ಅವ್ರಿಗೆ. ಸೊ FDA
ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಲ್ಲಿ ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಿ.ಕಾಮ್ ಓದಿರ್ಬೇಕು. ಯಾವುದೇ ಇದರಲ್ಲಿ ಯೂನಿವರ್ಸಿಟಿನಲ್ಲಿ ಬಿ.ಕಾಮ್ ಓದಿದ್ರೆ ಸಾಕು. ಮತ್ತು ರಿಮೈನಿಂಗು 25% ಅಂದರೆ 9 ಪೋಸ್ಟ್ ಬೈ ಪ್ರಮೋಷನ್ ಇದೆ. ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಕೌಂಟ್ಸ್ ಅಸಿಸ್ಟೆಂಟ್ ಅಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ರೆ ನೀವು ಎಲಿಜಿಬಲ್ ಆಗಿರ್ತೀರಾ. ಅಂಡ್ 50% 17 ಪೋಸ್ಟ್ ಬೈ ಡೆಪ್ಯುಟೇಷನ್ ಬೇಸಿಸ್. ಓಕೆ, ಆ ಥರ ಇದೆ. ಸೊ ಮಸ್ಟ್ ಹ್ಯಾವ್ ಅಂಡರ್ಗಾನ್ ಟ್ರೈನಿಂಗ್ ಇನ್ MS ಆಫೀಸು, ಮತ್ತೆ ಮಸ್ಟ್ ಹ್ಯಾವ್ ಸಕ್ಸಸ್ಫುಲ್ ಅಂಡರ್ಗಾನ್ ಟ್ರೈನಿಂಗ್ ಇನ್ 2 ಮಾಡ್ಯೂಲ್ಸ್. ಯಾವುದು 2 and 3 ಆಫ್ ದ ಶೆಡ್ಯೂಲ್ 3 ಆಫ್ ದ ಕರ್ನಾಟಕ ಸ್ಟೇಟ್ ಆಡಿಟ್ ಬೋರ್ಡ್ಸ್. ಸೊ ಇಷ್ಟು ಆಕ್ಚುಲಿ ವೇಕೆನ್ಸೀಸ್ದು ಟೇಬಲ್ ಗೈಸ್. ಸೊ ಇದು ರಿಲೇಟೆಡ್ ಇನ್ನು ನೆಕ್ಸ್ಟ್ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಕಂಟಿನ್ಯೂಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಬಟನ್ ಮಾತ್ರ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್, ವಿಶ್ ಯು ಗುಡ್ ಡೇ.